ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಅಚ್ಚರಿಯ ಮೌನ ಆರಂಭವಾಗಿದೆ. ಈ ಮೌನ ಹೊರಗೆ ಕಾಣಿಸೋದಿಲ್ಲ, ಆದರೆ ನಿಮ್ಮ ಹೃದಯದೊಳಗೆ ಅದು ತುಂಬ ಗಂಭೀರವಾಗಿ ಮಾತನಾಡ್ತಾ ಇದೆ. ನೀವು ಬಹುಕಾಲದಿಂದ ಮನಸ್ಸಿನಲ್ಲಿ ಹಿಡಿದುಕೊಂಡಿದ್ದ ಭಾವನೆಗಳಿಂದ ಕಟ್ಟಿಕೊಂಡಿದ್ದ ನಿಮ್ಮದೇ ಅದೆಂದು ನೀವು ಭಾವಿಸಿದ್ದ ಒಂದು ಬಂಧ ಈಗ ನಿಧಾನವಾಗಿ ನಿಮ್ಮಿಂದ ದೂರ ಆಗ್ತಾ ಇದೆ. ಇದು ಏಕಾಏಕಿ ಮುರಿದು ಬೀಳುವ ಸಂಬಂಧವಲ್ಲ. ದಿನದಿಂದ ದಿನಕ್ಕೆ ಮಾತುಗಳು ಕಡಿಮೆಯಾಗುತ್ತೆ, ಸಂಪರ್ಕಗಳು ತಣ್ಣಗಾಗುತ್ತೆ ಮತ್ತು ಒಮ್ಮೆ ನಿಮ್ಮ ಜಗತ್ತಾಗಿದ್ದ ಆ ವ್ಯಕ್ತಿ ಈಗ ದೂರದ ವ್ಯಕ್ತಿಯಂತೆ ಅನಿಸ್ತಾನೆ. ಮೀನರಾಶಿಯವರು ಅತಿ ಸಂವೇದನಾಶೀಲರು. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸ್ತೀರ, ನಂಬಿದರೆ ಕಣ್ಣು ಮುಚ್ಚಿ ನಂಬ್ತೀರ. ಯಾರನ್ನಾದರೂ ನಿಮ್ಮ ಜೀವನಕ್ಕೆ ಸೇರಿಸಿಕೊಂಡ್ರೆ ಅವರನ್ನ ದೇವರ ಕೊಡುಗೆಯಂತೆ ಕಾಣ್ತೀರ. ಅದಕ್ಕೆ ಈ ದೂರವಾಗುವಿಕೆ ನಿಮಗೆ ಸಾಮಾನ್ಯ ನೋವಲ್ಲ, ಇದು ನಿಮ್ಮ ಆತ್ಮವನ್ನೇ ತಟ್ಟುವ ನೋವು. ನಾನು ಇಷ್ಟು ಪ್ರೀತಿಸಿದ್ದೆ, ಇಷ್ಟು ತ್ಯಾಗ ಮಾಡಿದ್ದೆ, ಆದರೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನ ಹಗಲು ರಾತ್ರಿ ಕಾಡ್ತಾ ಇದೆ. ಈ ಸಮಯದಲ್ಲಿ ನೀವು ಒಂದು ದೊಡ್ಡ ತಪ್ಪು ಮಾಡಬಾರ್ದು. ನಿಮ್ಮನ್ನೇ ನೀವು ತಪ್ಪುಗಾರರು ಅಂತ ನೀವು ಭಾವಿಸಿಕೊಳ್ಳೋದಕ್ಕೆ ಹೋಗಬಾರ್ದು. ಸಂಬಂಧ ಮುರಿದರೆ, ದೂರವಾದರೆ ಅವರು ತಕ್ಷಣ ತಮ್ಮೊಳಗೆ ಕಾರಣವನ್ನ ಹುಡುಕ್ತಾರೆ. ಆದರೆ ಸತ್ಯ ಏನು ಅಂತಂದ್ರೆ, ಕೆಲವರು ನಮ್ಮ ಜೀವನಕ್ಕೆ ಬಂದು ಪ್ರೀತಿ ಪಡೆಯಲು ಮಾತ್ರ ಬರ್ತಾರೆ, ಪ್ರೀತಿ ಕೊಡೋದಕ್ಕೆ ಅಲ್ಲ. ಈ ಸತ್ಯವನ್ನ ಮೀನರಾಶಿಯವರು ತಡವಾಗಿ ಅರಿತಾರೆ. ಗ್ರಹಗಳ ಚಲನೆಯ ಪ್ರಕಾರ ಮೀನರಾಶಿಯವರ ಜೀವನದಲ್ಲಿ ಈಗ ಆತ್ಮೀಯ ಸಂಬಂಧಗಳ ಶೋಧನೆ ನಡೀತಾ ಇದೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಇದ್ದು ನಿಮ್ಮ ಸೌಮ್ಯತೆಯನ್ನ ದುರುಪಯೋಗಪಡಿಸಿಕೊಂಡಿದ್ದ, ನಿಮ್ಮ ಒಳ್ಳೆಯತನವನ್ನ ಸಹಜವಾಗಿ ತೆಗೆದುಕೊಂಡಿದ್ದ ಒಂದು ಬಂಧವನ್ನ ವಿಧಿಯೇ ದೂರ ಮಾಡ್ತಾ ಇದೆ. ನೀವು ಅದನ್ನು ಉಳಿಸಿಕೊಳ್ಳಲು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಪ್ರತಿ ಬಾರಿ ನಿಮಗೆ ನೋವೇ ಮತ್ತೆ ಮತ್ತೆ ಬರುತ್ತೆ. ಇತ್ತೀಚೆಗೆ ನೀವು ಗಮನಿಸಿದ್ದೀರಾ, ನೀವು ಮಾತನಾಡ್ತಾ ಇದ್ರು ಕೂಡ ನಿಮ್ಮ ಮಾತು ಅವರು ಕೇಳಿಸ್ಕೊಳ್ತಾ ಇಲ್ಲ. ನಿಮ್ಮ ಭಾವನೆ ಅವರಿಗೆ ಹೇಳಿದ್ರು ಕೂಡ ಅದು ಅರ್ಥ ಆಗ್ತಾ ಇಲ್ಲ. ನೀವು ಆದ್ರೂ ಕೂಡ ಅವರಿಗೆ ಅದು ಸ್ಪರ್ಶ ಆಗ್ತಾ ಇಲ್ಲ. ನೀವು ಮಾತ್ರ ಸಂಬಂಧವನ್ನ ಉಳಿಸಿಕೊಳ್ಳಲು ಹೋರಾಡ್ತಾ ಇದ್ದೀರಾ, ಆದರೆ ನಿಮ್ಮ ಎದುರಾಳಿ ಏನಿದ್ದಾರೆ ಅವರ ಪ್ರಯತ್ನ ಶೂನ್ಯ. ಇದುವೇ ಒಂದು ಬಂಧ ಮುರಿಯುವ ಅಂತಿಮ ಹಂತ. ಕೆಲವು ಮೀನರಾಶಿಯವರಿಗೆ ಇದು ಪ್ರೀತಿ ಸಂಬಂಧ ಆಗಿರಬಹುದು. ನಿಮ್ಮ ಜೀವನದ ಅರ್ಥವೇ ಆಗಿದ್ದ ಆ ವ್ಯಕ್ತಿ. ನಿಮ್ಮ ಕನಸುಗಳನ್ನೆಲ್ಲ ಅವನ ಅಥವಾ ಅವಳ ಸುತ್ತಲೇ ಕಟ್ಟಿಕೊಂಡಿದ್ದೀರಿ. ಆದರೆ ಈಗ ಅದೇ ವ್ಯಕ್ತಿ ನಿಮ್ಮ ಜೀವನದಿಂದ ನಿಧಾನವಾಗಿ ಹಿಂದೆ ಸರಿತಾ ಇದ್ದಾರೆ. ಇನ್ನೂ ಕೆಲವರಿಗೆ ಇದು ಸ್ನೇಹ ಸಂಬಂಧ, ವರ್ಷಗಳ ಸ್ನೇಹ, ನಗುವಿನ ಕ್ಷಣಗಳು, ನಂಬಿಕೆ ಎಲ್ಲವೂ ಇದ್ರೂ ಕೂಡ ಒಂದು ಹಂತದಲ್ಲಿ ಆ ಸ್ನೇಹವು ಖಾಲಿಯಾಗಿ ಬಿಡುತ್ತೆ. ಕೆಲವರಿಗೆ ಇದು ಕುಟುಂಬದೊಳಗಿನ ಬಂಧ, ರಕ್ತ ಸಂಬಂಧ ಇದ್ರೂ ಮನಸ್ಸಿನ ದೂರ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕಣ್ಣೀರು ಯಾರಿಗೂ ಕಾಣಿಸದೇ ಇರಬಹುದು. ಮೀನರಾಶಿಯವರು ಒಳಗೊಳಗೆ ಅಳ್ತಾ ಇರ್ತಾರೆ. ಹೊರಗೆ ನಗ್ತಾ ಇದ್ರು ಕೂಡ ಒಳಗೆ ಅದನ್ನೆಲ್ಲ ಇಟ್ಕೊಂಡಿರ್ತಾರೆ. ಯಾರಿಗೂ ಏನು ಹೇಳೋದಿಲ್ಲ, ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತೀರ. ಆದರೆ ನಿಮ್ಮ ಹೃದಯ ಮಾತ್ರ ಸತ್ಯವನ್ನ ತಿಳಿದಿದೆ. ಈ ಮೌನದ ನೋವೇ ನಿಮ್ಮ ಪರೀಕ್ಷೆ ಆಗಿರುತ್ತೆ. ಆದರೆ ಮೀನರಾಶಿಯವರೇ, ಈ ದೂರವಾಗುವಿಕೆ ಶಾಶ್ವತ ನಷ್ಟ ಅಲ್ಲ, ಇದು ನಿಮ್ಮ ಆತ್ಮದ ಬೆಳವಣಿಗೆಗೆ ಅಗತ್ಯವಾದ ಹಂತ. ನೀವು ಇಷ್ಟು ದಿನ ಯಾರಿಗೋ ಕೊಟ್ಟ ಪ್ರೀತಿ, ಸಮಯ, ಭಾವನೆ ಅದು ವ್ಯರ್ಥವಾಗಿಲ್ಲ. ಅದು ನಿಮ್ಮ ಆತ್ಮವನ್ನ ಇನ್ನಷ್ಟು ವಿಶಾಲ ಮಾಡಿದೆ. ಆದರೆ ಈಗ ಅದೇ ಆತ್ಮಕ್ಕೆ ವಿಶ್ರಾಂತಿ ಬೇಕಾಗಿದೆ. ಈ ಬಂಧ ದೂರವಾದ ನಂತರ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಪ್ರವೇಶ ಮಾಡುತ್ತೆ. ಮೊದಲಿಗೆ ಅದು ಖಾಲಿ ಖಾಲಿ ಅಂತ ನಿಮಗೆ ಅನಿಸ್ಬಹುದು. ನಾನು ಏನೋ ಕಳೆದುಕೊಂಡಿದ್ದೇನೆ ಅಂತ ಭಾವನೆ ಬರುತ್ತೆ. ಆದರೆ ಸಮಯದ ಜೊತೆ ನೀವು ಮುಂದುವರಿತಾ ಹೋಗ್ತೀರಾ. ನೀವು ಕಳೆದುಕೊಂಡಿದ್ದು ನೋವನ್ನು, ಆತಂಕವನ್ನ, ನಿರ್ಲಕ್ಷ್ಯವನ್ನ. ನೀವು ಉಳಿಸಿಕೊಂಡಿದ್ದು ನಿಮ್ಮ ಸ್ವಾಭಿಮಾನವನ್ನ. ನಿಮ್ಮ ಸ್ವಾಭಿಮಾನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ. ಮೀನರಾಶಿಯವರ ಜೀವನದಲ್ಲಿ ಇದು ದೊಡ್ಡ ತಿರುವು. ಈ ಒಂದು ಬಂಧ ದೂರವಾದ ನಂತರ ನೀವು ನಿಮ್ಮನ್ನೇ ನೀವು ಮೊದಲ ಬಾರಿ ಪ್ರಾಮುಖ್ಯತೆ ನೀಡಲು ಆರಂಭಿಸ್ತೀರಾ. ನೀವು ಎಲ್ಲರಿಗಾಗಿ ಬದುಕ್ತಿದ್ದ ವ್ಯಕ್ತಿ ಈಗ ಮೊದಲ ಬಾರಿ ನಿಮಗೋಸ್ಕರ ನೀವು ಬದುಕೋದಕ್ಕೆ ಕಲಿತೀರಾ. ನಿಮ್ಮ ಮನಸ್ಸಿಗೆ ಏನು ಬೇಕು, ನಿಮ್ಮ ಆತ್ಮಕ್ಕೆ ಏನು ಬೇಕು, ಅದು
ನಿಮ್ಮ ಆತ್ಮಕ್ಕೆ ಏನು ಕೊಟ್ಟರೆ ಶಾಂತಿ ಕೊಡುತ್ತೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ತೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಜನರು ಬರ್ತಾರೆ, ಆದರೆ ಅವರು ನಿಮ್ಮ ಮೃದು ಹೃದಯವನ್ನು ದುರ್ಬಲತೆ ಅಂತ ಕಾಣುವವರು ಅಲ್ಲ, ನಿಮ್ಮ ಭಾವನೆಗಳನ್ನು ಗೌರವಿಸುವವರು. ನಿಮ್ಮ ಮೌನದ ಹಿಂದಿನ ಅರ್ಥವನ್ನು ಅರಿಯುವವರು. ನೀವು ಇಷ್ಟು ದಿನ ಬೇಡಿಕೊಂಡ ಪ್ರೀತಿಯನ್ನು ಮುಂದೆ ನೀವು ಶಾಂತಿಯಾಗಿ ಸಹಜವಾಗಿ ಪಡಿತೀರಾ. ಆದರೆ ಇದಕ್ಕೆ ಒಂದು ಮುಖ್ಯ ನಿಯಮ ಇದೆ. ಹಳೆಯದನ್ನು ಬಿಡಿ. ಮತ್ತೆ ಮತ್ತೆ ಹಳೆಯ ಸಂದೇಶಗಳು, ಹಳೆಯ ನೆನಪುಗಳು, ಒಂದು ವೇಳೆ ಹೀಗಾಗದಿದ್ರೆ ಅಂತ ನಿಮ್ಮ ಪ್ರಶ್ನೆಗಳಲ್ಲಿ ನಿಮ್ಮನ್ನು ನೀವು ಸಿಕ್ಕಿ ಹಾಕಿಸಿಕೊಳ್ಬೇಡಿ. ಮೀನರಾಶಿಯವರ ಜೀವನದಲ್ಲಿ ಹಿಂದಕ್ಕೆ ನೋಡುವುದು ಅತಿ ದೊಡ್ಡ ಅಡ್ಡಿಯಾಗಿರುತ್ತೆ. ಇಂದು ನೀವು ಕಳೆದುಕೊಂಡದ್ದನ್ನು ಭಾವಿಸುವ ವ್ಯಕ್ತಿ ನಾಳೆ ನಿಮ್ಮ ಬದುಕಿಗೆ ಪಾಠವಾಗ್ತಾನೆ. ನಾನು ಎಲ್ಲರಿಗೂ ಇಷ್ಟು ಕೊಡಬಾರದು ಎಂಬ ಜ್ಞಾನ ನಿಮಗೆ ಸಿಗುತ್ತೆ. ಇದೇ ನಿಮ್ಮ ಆತ್ಮದ ಪ್ರೌಢತೆ ಆಗಿರುತ್ತೆ. ಮೀನರಾಶಿಯವರೇ, ಒಂದು ಬಂಧ ನಿಮ್ಮಿಂದ ದೂರ ಆಗ್ತಾ ಇದೆ ಎಂಬುದನ್ನು ಶಿಕ್ಷೆಯಂತೆ ನೋಡೋದಕ್ಕೆ ಹೋಗಬೇಡಿ. ಇದು ದೇವರು ನಿಮ್ಮನ್ನು ರಕ್ಷಿಸುವ ವಿಧಾನ. ಇದು ನಿಮ್ಮ ಜೀವನದಿಂದ ಅಳಿಸಿ ಹೋಗಬೇಕಾದ ಒಂದು ಅಧ್ಯಾಯ ಆಗಿರುತ್ತೆ. ಈ ಅಧ್ಯಾಯ ಮುಗಿದ ನಂತರನೇ ನಿಮ್ಮ ಜೀವನದ ನಿಜವಾದ ಒಂದು ಸುಂದರ ಕಥೆ ಅನ್ನೋದು ಆರಂಭವಾಗುತ್ತೆ. ನೋವು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಬಲಪಡಿಸಲು ಬಂದಿದೆ. ಇಂದು ನೀವು ಕಣ್ಣೀರಲ್ಲಿ ಇದ್ರೂ ನಾಳೆ ನೀವು ಈ ದಿನಗಳನ್ನು ನೆನೆಸಿ ಇದೇ ನನ್ನ ಬದುಕಿನ ತಿರುವು ಅಂತ ಹೇಳ್ತೀರಾ. ನಿಮಗೂ ತುಂಬ ಸುಂದರವಾದ ಗೋಲ್ಡನ್ ಡೇ, ಸುಂದರವಾದ ದಿನಗಳು ಬರುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.